ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರದ ಉದ್ಘಾಟನೆಗೆ ಕೆಲವೇ ದಿನಗಳು ಬಾಕಿ ಇದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಭರದಿಂದ ಆಗ್ತಾ ಇದೆ. ಇಡೀ ದೇಶವೇ ಆ ಅಮೃತ ಗಳಿಗೆಗಾಗಿ ಕಾಯ್ತಾ ಇದೆ. ಈ ಬೆನ್ನಲ್ಲೇ ಗದಗಕ್ಕೂ ಶ್ರೀರಾಮಚಂದ್ರನ ಆ ಮಂದಿರಕ್ಕೂ ಒಂದು ವಿಶೇಷವಾದ ನಂಟಿದೆ. ಏನದು ಬನ್ನಿ ನೋಡ್ಕೊಂಡು ಬರೋಣ. ಒಂದು ಕಡೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಸಿದ್ಧವಾಗಿದೆ. ಅದೇ ಮಾದರಿಯಲ್ಲಿ ಗದಗ ಜಿಲ್ಲೆಯಲ್ಲೂ ಕೂಡ ಶ್ರೀರಾಮ ಮಂದಿರ ಇದೆ. ಅಯೋಧ್ಯೆಯಲ್ಲಿರುವ ಶ್ರೀರಾಮನಿಗೂ ಗದಗ ಜಿಲ್ಲೆಯಲ್ಲಿರುವ ಶ್ರೀರಾಮನಿಗೂ ನಂಟಿದೆ ಅನ್ನುವಂಥದ್ದನ್ನು ನಾವು ತೋರಿಸ್ತಿದ್ವಿ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು, ನಾವೀಗ ಗದಗ ತಾಲೂಕಿನ ಒಂದು ಬೆಳದಡಿ ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀವಿ. ಈ ಒಂದು ಬೆಳದಡಿ ಗ್ರಾಮದಲ್ಲಿ ಇಲ್ಲಿ ರಾಮ ಲಕ್ಷ್ಮಣ ಸೀತೆ ಹನುಮಂತರ ಒಂದು ಭವ್ಯವಾದಂಥ ಒಂದು ಮಂದಿರವು ಇಲ್ಲಿ ನಿರ್ಮಾಣವಾಗಿರುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದು ಈ ಒಂದು ಬೆಳದಡಿ ಎನ್ನುವಂತಹ ಗ್ರಾಮ ಮೊದಲು ದಂಡಾಕಾರಣ್ಯವಾಗಿತ್ತು. ಅಂದ್ರೆ ಇಲ್ಲಿ ಗುಡ್ಡುಗಾಡು ಪ್ರದೇಶದಿಂದ ಕೂಡಿರುವುದರಿಂದ ಇಲ್ಲಿ ರಾಮ ಲಕ್ಷ್ಮಣರು ಸೀತಾದೇವಿಯನ್ನ ಹುಡುಕಲು ಹೋದಂತಹ ಸಂದರ್ಭದಲ್ಲಿ, ಅಂದ್ರೆ ಇಲ್ಲಿಂದ ಕಿಷ್ಕಿಂಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಈ ಒಂದು ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಒಂದು ದಿನ ವಾಸ್ತವವನ್ನು ಮಾಡಿದ್ರು ಅನ್ನುವಂಥ ಒಂದು ಪ್ರತೀತಿ ಇದೆ. ಹಾಗಾಗಿ ಅದರ ನೆನಪಾರ್ಥವಾಗಿ ಇಲ್ಲಿ ಒಂದು ರಾಮ ಲಕ್ಷ್ಮಣ ಸೀತಾದೇವಿಯ ಒಂದು ಮಂದಿರವನ್ನ ನಿರ್ಮಾಣ ಮಾಡಿರುವಂಥದ್ದು. ಇದು ಸುಮಾರು 130 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದಂಥ ಐತಿಹಾಸಿಕ ದೇವಸ್ಥಾನ ಇದಾಗಿದೆ. ಒಂದು ಕಡೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ, ಮತ್ತೊಂದು ಕಡೆ ಗದಗ ಜಿಲ್ಲೆಯ ಬೆಳದಡಿ ಗ್ರಾಮದಲ್ಲಿ ಶ್ರೀರಾಮನಿಗಾಗಿ ಅದ್ದೂರಿಯಾದಂಥ ಪೂಜೆ ಪುನಸ್ಕಾರಗಳು ಸಹ ಇಲ್ಲಿ ನಡೀತಾ ಇದೆ. ಸುಮಾರು 130 ವರ್ಷದ ಇತಿಹಾಸವಿರುವ ಈ ಒಂದು ದೇವಸ್ಥಾನ ಇದು ರಾಮ ಲಕ್ಷ್ಮಣ ಸೀತೆ ಜೊತೆಗೆ ಅದರ ಎದುರುಗಡೆ ಇರುವಂಥದ್ದು ಒಂದು ಆಂಜನೇಯನ ಕೂಡ ಮೂರ್ತಿ ಇದೆ. ಇದು ಅಮೃತ ಶಿಲೆಯಿಂದ ನಿರ್ಮಾಣವಾದಂಥ ಮೂರ್ತಿ ಇದಾಗಿದೆ ಅಂತಾನೆ ಹೇಳ್ಬೋದು. ಭವ್ಯವಾದಂತಹ ಮೂರ್ತಿ ಪೂಜೆಗೆ ಇಲ್ಲಿ ಸಾಕಷ್ಟು ಜನರು ಕೂಡ ಸೇರುವಂಥದ್ದು. ಶ್ರೀರಾಮನ ಭಕ್ತರು ಬಂದು ಇಲ್ಲಿ ಪ್ರತಿನಿತ್ಯ ಶ್ರೀರಾಮನ ಒಂದು ಜಪವನ್ನು ಮಾಡ್ತಿರುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ಹೀಗೆ ಪ್ರತಿನಿತ್ಯ ಕೂಡ ಇಲ್ಲಿ ಒಂದು ಪೂಜೆಗಳಾಗ್ತವೆ. ಅದು ಯಾವ್ಯಾವ ಪೂಜೆಗಳಂದ್ರೆ, ಒಂದು ಕಾಕಡಾರತಿ ಆಗುವಂಥದ್ದು, ಮಂಗಳಾರತಿ, ಸೇಜಾರತಿ, ಹೀಗೆ ಅನೇಕ ಪೂಜೆ ಪುನಸ್ಕಾರಗಳು ಸಹ ಈ ಒಂದು ರಾಮನಿಗೆ ಪ್ರತಿನಿತ್ಯ ನಡೆಯುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ಹಾಗಾಗಿ ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ, ಈ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಈಗ ಅರ್ಚಕರು ಈಗ ನಮ್ಮ ಜೊತೆಗಿದ್ರೆ ಅವ್ರು ಏನು ಹೇಳ್ತಾರೆ ಅಂತ ಕಾಣ. ಸರ್, ಈ ಒಂದು ದೇವಸ್ಥಾನದ ಒಂದು ಹಿನ್ನೆಲೆ ಏನು ಸರ್, ವಿಶೇಷತೆ ಏನಂತ? ಈ ದೇವಸ್ಥಾನವನ್ನು ಬ್ರಹ್ಮಚೈತನ್ಯ ಮಹಾರಾಜರು ಅಂತೇಳಿ, ಗೋಂದಾವಲಿಕರ್ ಮಹಾರಾಜರು ಅಂತೇಳಿ, ಅವರು ಬ್ರಹ್ಮಾನಂದರ ಭಟ್ಟಿಗೆ ಅಂತೇಳಿ ಇಲ್ಲಿ ಬೆಳದಡಿಗೆ ಬಂದರು ಏನ್ರಿ. ಬ್ರಹ್ಮಾನಂದರು ಇಲ್ಲೇ ಬೆಳದಡಿ ಒಳಗೆ ಇರ್ತಿದ್ರು, ಅವ್ರ ಶಿಷ್ಯಂದ್ರೆ ಏನ್ರಿ. ಅವರು ಭಟ್ಟಿಗೆ ಅಂತ ಬಂದಾಗ ಆವಾಗ ಈ ಸ್ಥಳ ನೋಡಿದರು ಬ್ರಹ್ಮಚೈತನ್ಯ ಮಹಾರಾಜರು. ಅವರು ತ್ರಿಕಾಲ ಜ್ಞಾನಿಗಳಿದ್ರೇನ್ರಿ. ಅವ್ರು ಈ ಸ್ಥಳ ನೋಡಿದ್ಕೊಳ್ಳಿ ಹೇಳಿದ್ರಂತ ಬ್ರಹ್ಮಾನಂದರಿಗೆ ಮತ್ತು ಇಲ್ಲಿ ಇನಾಮದಾರಿಗೆ, ಇಲ್ಲ ನೀವು ಇಲ್ಲಿ ಒಂದು ರಾಮ ಮಂದಿರ ಮಾಡಬೇಕು, ಯಾಕಂದ್ರೆ ರಾಮ ಇಲ್ಲಿ ಒಂದು ರಾತ್ರಿ ಕಳೆದು ಹೋಗ್ಯಾನ, ಅದಕ್ಕೆ ನೀವು ಇಲ್ಲಿ ರಾಮ ಮಂದಿರ ಮಾಡಿರಿ ಅಂತೇಳಿ ಅವ್ರಿಗೆ ಅಪ್ಪಣೆ ಕೊಟ್ಟರು. ಆ ಪ್ರಕಾರ ಬ್ರಹ್ಮಾನಂದರು ಮತ್ತು ಇಲ್ಲಿ ಯಾವತ್ತೂ ಜನರು ಕೂಡಿಕೊಂಡು ಒಂದೇ ವರ್ಷದಲ್ಲಿ ದೇವಸ್ಥಾನವನ್ನು ಕಟ್ಟಿ ಈ ಜೈಪುರದಿಂದ ರಾಮ ಲಕ್ಷ್ಮಣ ಸೀತಾ ಮತ್ತು ಮಾರುತಿ ಅವ್ರನ್ನ ತೊಗೊಂಡು ಬಂದು ಸ್ಥಾಪನಾ ಮಾಡಿದ್ರೇನ್ರಿ. ಇನ್ನೊಂದು ವಿಶೇಷ ಏನಂದ್ರೆ, ಅಯೋಧ್ಯದೊಳಗೆ ರಾಮನ ಮೂರ್ತಿ ಕರ್ನಾಟಕದಿಂದ ಹೋಗ್ಯದ, ಆದರೆ ಉತ್ತರದಿಂದ ಇದು ಇಲ್ಲಿ ಬಂದದೇನ್ರಿ. ಅದು ಭಾಳ ಮಹತ್ವ ಇಲ್ಲ ಏನ್ರಿ. ತ್ರಿಕಾಲ ಪೂಜಾ ಅದ ಇಲ್ಲೇನ್ರಿ. ಆಮೇಲೆ ರಾಮ ಲಕ್ಷ್ಮಣ ಸೀತೆಗೆ ಪ್ರತಿನಿತ್ಯ ಯಾವೆಲ್ಲ ಪೂಜೆಗಳು ನಡೀತವೆ ಸರ್ ಇಲ್ಲಿ? ಇಲ್ಲೇ ಪ್ರತಿನಿತ್ಯ ದಿನಾಲು ಪಾದಕ ಅಭಿಷೇಕ ನಡೀತದೇನ್ರಿ. ಸಾಯಂಕಾಲ ದೇವ್ರನ್ನ ಶಯನೋತ್ಸವ ಆಗ್ತದೆ, ಬೆಳಗ್ಗೆ ಸುಪ್ರಭಾತ ಆಗ್ತದೆ ರಾಮದೇವ್ರಿಗೆ ಏನ್ರಿ, ರಾತ್ರಿ ಶಯನೋತ್ಸವ ಹಿಂಗೆ. ಆಮೇಲೆ ಮಧ್ಯಾಹ್ನ ನೈವೇದ್ಯ ಆರತಿ, ಈ ಪ್ರಕಾರ ಇಲ್ಲಿ ತ್ರಿಕಾಲ ಪೂಜಾ ನಡೀತದೇನ್ರಿ. ಆಮೇಲೆ ರಾಮನವಮಿ ಉತ್ಸವ ದೊಡ್ಡ ಪ್ರಮಾಣದಾಗ ಮಾಡ್ತೀವೇನ್ರಿ. ಇಲ್ಲಿ ಪ್ರತಿಪದಾದಿಂದ ಹಿಡಿದು ಯುಗಾದಿ ಪ್ರತಿಪದಾದಿಂದ ದಶಮಿ ಪರ್ಯಂತರ ದಿನ ಒಂದು ವಾಹನ ಅದು ಇಲ್ಲಿ ಊರವರೆಲ್ಲರೂ ಕೂಡಿಕೊಂಡು ಅತಿ ವೈಭವದಿಂದ ವಾಹನ ಸೇವಾ, ದಿನ ಒಂದೊಂದು ವಾಹನ ಸೇವಾ. ಆಮೇಲೆ ರಥೋತ್ಸವ ಆಗ್ತದೆ ಕಡೆ ದಿವಸ, ದಶಮಿ ದಿವಸ. ಹಿಂಗೆ ಇಲ್ಲೇ ಅನೇಕ ರೀತಿಯಾದ ಕಾರ್ಯಕ್ರಮ ನಡ್ಕೊತ ಬಂದವೇನ್ರಿ. ಊರವ್ರದ್ದು ಎಲ್ಲರ ಸಹಕಾರದಿಂದ ಅಗದಿ ವೈಭವದಿಂದ ನಡೆದದೇನ್ರಿ. ಅವಿವಾಹಿತವಾಗಿ ನಡೀಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ಕೊತೀವಿ. ಇದು ಇಲ್ಲಿ ಅರ್ಚಕರು ಹೇಳುವಂಥದ್ದು. ಅಯೋಧ್ಯೆಯಲ್ಲಿರುವ ಶ್ರೀರಾಮನಿಗೂ ಗದಗ ಜಿಲ್ಲೆಯ ಶ್ರೀರಾಮನಿಗೂ ನಂಟಿದೆ ಎನ್ನುವಂಥದ್ದನ್ನು ಕೂಡ ಇಲ್ಲಿ ಪ್ರಸ್ತಾಪಿಸಿರುವಂಥದ್ದು. ಹಾಗಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನಿಗೆ ಎಷ್ಟು ಆದ್ಯತೆ ಇದೆಯೋ, ಗದಗ ಜಿಲ್ಲೆಯ ಬೆಳದಡಿ ಗ್ರಾಮದಲ್ಲಿರುವ ಶ್ರೀರಾಮನಿಗೂ ಕೂಡ ಅಷ್ಟೇ ಆದಂಥ ಆದ್ಯತೆ ಕೂಡ ಇದೆ. ಹಾಗಾಗಿ ಇಲ್ಲಿ ಭಕ್ತರು ಕೂಡ ಈ ಶ್ರೀರಾಮನನ್ನ ಪ್ರತಿನಿತ್ಯ ಪೂಜಿಸುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ.
ಇದು ಗದಗ ಜಿಲ್ಲೆಯ ಬೆಳದಡ್ಡಿ ಗ್ರಾಮದ ಶ್ರೀರಾಮ ಮಂದಿರದ ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ್.